ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು 7 ಕಪ್ ಸ್ವೀಟ್. ಬನ್ನಿ ಮನೇಲೆ ಹೇಗೆ 7 ಕಪ್ ಸ್ವೀಟ್ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಲಷ್ಟು ಕಡಲೆ ಹಿಟ್ಟು, ಅದೇ ಬಟ್ಲಲ್ಲಿ 3 ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂದರೆ 2.5 ಬಟ್ಲಷ್ಟಾದರೂ ಹಾಕ್ಕೊಳ್ಳಿ. 1 ಬಟ್ಲು ಒಣ ಕೊಬ್ಬರಿ ತುರಿ, 1 ಬಟ್ಲು ಹಾಲು, 1 ಬಟ್ಲು ತುಪ್ಪ. ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೇ ಬಟ್ಲು ಮೆಜರ್ಮೆಂಟಲ್ಲೇ ತೊಗೊಳ್ಳಿ. ಕಡಲೆ ಹಿಟ್ಟನ್ನ ಮುಂಚೆನೇ ಜರಡಿ ಹಾಕೊಳ್ಳೋದ್ರಿಂದ ಗಂಟೇನೂ ಆಗಲ್ಲ, ಬೇಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೋದು. ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚೋಕ್ಕೂ ಮುಂಚೆನೇ ಎಲ್ಲನೂ ಗಂಟಿಲ್ದಂಗೆ ನೀಟಾಗಿ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ಟವ್ನ ಹಚ್ಚಿ ಇಟ್ಕೊಳ್ಳೋಣ. ನಿಧಾನಕ್ಕೆ ಹಾಗೇನೆ ತಿರುಗಿಸ್ಕೊಳ್ಬೇಕು, ಕೈ ಬಿಡದಂಗೆ. ನಾವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ 7 ಕಪ್ ಆಗುತ್ತೆ. ಹಾಗಾಗಿ ಇದನ್ನ 7 ಕಪ್ ಸ್ವೀಟ್ ಅಂತ ಕರೆಯೋದು. ನೋಡಿ, ಇವಾಗ ಸಕ್ಕರೆ ಎಲ್ಲ ಕರಗ್ತಾ ಬರ್ತಿದೆ. ಆಲ್ಮೋಸ್ಟ್ ಈ ಸ್ವೀಟ್ ಆಗೋಕ್ಕೆ ಒಂದು 20ರಿಂದ 25 ನಿಮಿಷ ಟೈಮ್ ಬೇಕಾಗುತ್ತೆ. ಅಷ್ಟೊತ್ತು ಚೆನ್ನಾಗಿ ಇದನ್ನು ನಿಧಾನಕ್ಕೇ ಬೇಯಿಸ್ಕೋಬೇಕು. ಕೈ ಅಂತೂ ಬಿಡಬೇಡಿ. ತಿರುಗಿಸ್ಕೊಂಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ಕುದಿತಾ ಬರ್ತಿದೆ. ಬೇಯ್ತಾ ನೋಡಿ ಗಟ್ಟಿ ಆಗ್ತಿದೆ. ಆದಷ್ಟು ಕೈ ಬಿಡ್ದಂಗೆನೆ ತಿರುಗಿಸ್ಕೊಳ್ಳಿ, ಇಲ್ಲಾಂದ್ರೆ ತಳ ಹಿಡ್ಬಿಡುತ್ತೆ. ನೋಡಿ, ಇವಾಗ ಬೇಯ್ತಾ ಎಲ್ಲ ಗೂಡ್ ಥರ ಬರುತ್ತೆ ಅಲ್ವಾ, ಆ ಥರ ಬಂದರೆ ಬೇಯ್ತಾ ಇದೆ, ಬೇಗ ಆಗುತ್ತೆ ಅಂತ. ನೋಡಿ, ಇವಾಗ ಗಟ್ಟಿ ಆಗ್ತಾ ಬರ್ತಿದೆ. ಇನ್ನೊಂದೆರಡು ನಿಮಿಷ ಬೆಂದರೆ ಆಯಿತು. ಇದೆಲ್ಲ ಬೇಯೋಷ್ಟರಲ್ಲಿ ನಾವು ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿ ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ಕೈ ಬಿಡ್ದಂಗೆ ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಒಂದು ಕಡೆ ಬರ್ತಿದೆ ಅಲ್ವಾ. ಇವಾಗ ಆಗಿದೆ. ನಾವು ತುಪ್ಪ ಹಚ್ಕೊಂಡಿರ್ತೀವಲ್ಲ ಆ ಪ್ಲೇಟ್ಗೆ ಒಂದೇ ಸಲ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಲೇಟ್ ಮಾಡಿದ್ರೆ ಪಾತ್ರೆ ಬಿಸಿಗೇನೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಬೇಗ ನಾವು ಪ್ಲೇಟ್ಗೆ ಹಚ್ಕೊಂಡು ಆಮೇಲೆ ಒಂದು ಸ್ಪ್ಯಾಚುಲ ಏನಾದರೂ ತಗೊಂಡು ಲೆವೆಲ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಕಟ್ ಮಾಡ್ಕೋಬೇಕು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳೋಣ. ಎಲ್ಲನೂ ನೀಟಾಗಿ ಲೆವೆಲ್ ಮಾಡಾದ್ಮೇಲೆ ಬಿಸಿ ಇದ್ದಾಗಲೇ ಬೇಗ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ. ಥ್ಯಾಂಕ್ ಯು.